ನೀನು ನನಗೆ ತಿರುಗು ಬಾಣ ಬಿಡಲು ಪ್ರಾರಂಭಿಸಿದ್ದೀಯ ಅಷ್ಟೇ. ಜ್ಯೋತಿ, ನನ್ನ ಮುಂದೆ ಈ ನಿನ್ನ ಕುಟಿಲ ನಾಟಕವನ್ನು ನಟಿಸಬೇಡ. ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳು. ಹೇಳಿಕೆ ಕೇಳು, ಅದೇ ನಿನ್ನ ಪ್ರಶ್ನೆ. ಕದ್ದು ಮುಚ್ಚಿ ಆಡುವ ಈ ನಿಮ್ಮ ಪ್ರೇಮದಾಟ ಎಷ್ಟು ದಿನಗಳಿಂದ ನಿರಂತರವಾಗಿ ಸಾಗಿದೆ? ನಿಜ ಮಗಳು. ಅಣ್ಣ, ನೀನು ಈ ರೀತಿ ಪ್ರಶ್ನೆಯನ್ನು ಕೇಳಿದ್ರೆ ನಾನು ಏನಂತ ಉತ್ತರಿಸ್ತೇನೆ? ಅಂದ್ರೆ ನೀನು ಮಾತಾಡೋದು ರೀತಿಯನ್ನು ನೋಡಿದ್ರೆ ನಾನು ಲಜ್ಜೆಗೆಟ್ಟನಂತ ತಿಳ್ಕೊಂಡಿದ್ದೇನೆ. ನನಗೆ ಇಲ್ಲದ ವೇದ ಅಂತ ಹೇಳಲು ಬರಬೇಡ. ನಿನ್ನ ಸಂಗಡ ಪ್ರಣಯದ ಆಟ ಆಡುವ ವಿಜಯ್ ಹಾಗೂ ನಿನ್ನ ಪ್ರೇಮದ ಬೆಸುಗೆ ಬೆಸೆದು ಎಷ್ಟು ದಿವಸವಾಯಿತು? ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತು ನೋಡದೇ ಇರುತ್ತದೆ ಏನು? ಲಜ್ಜೆಗೆಟ್ಟವಳೆ. ಅಣ್ಣ, ಈ ವಿಷಯವನ್ನು ಅವರು ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಣ್ಣ. ಏನು ತಪ್ಪಿಲ್ಲವೆಂದು ಹೇಳುವುದಕ್ಕೆ ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗುವುದಿಲ್ಲವೇ? ಮಾನಗೆಟ್ಟವಳೆ. ಎಷ್ಟು ದಿನಗಳಿಂದ ಹೊಚ್ಚು ಹಾಕಿ ಕುಳಿತಿದ್ದೆ ಈ ನನ್ನ ಮನೆಯ ಮರ್ಯಾದೆಯನ್ನ ಕಳೆಯಲು. ಅಣ್ಣ, ಇದೇನು ನೀನು ಮಾಡುತ್ತಿರುವ ಕೆಲಸ? ವಯಸ್ಸಿಗೆ ಬಂದ ತಂಗಿಯ ಮೇಲೆ ಈ ರೀತಿ ಕೈ ಮಾಡುವುದು ಶುದ್ಧ ತಪ್ಪಲ್ಲವೇ? ಜ್ಯೋತಿಯ ಕೆನ್ನಿಗೆ ಹೊಡೆಯಲು ಅವಳೇನಂತ ತಪ್ಪು ಮಾಡಿದ್ದಾಳೆ? ಓ ಬಾತಮ್ಮ, ಈ ಪ್ರಶ್ನೆಗೆ ಉತ್ತರ ಇಲ್ಲಿ ನಿಂತಿದ್ದಾಳಲ್ಲ ಇವಳನ್ನೇ ಕೇಳೋ, ಸರಿಯಾದ ಉತ್ತರವನ್ನೇ ಹೇಳ್ತಾಳೆ. ಬಾಬಾ, ಮನೆಯಲ್ಲಿ ನೀವೇ ಈ ರೀತಿ ಕದನ ಮಾಡಿದರೆ ಹೇಗೆ? ನಡೆದ ವಿಷಯನ ವಿವರಿಸಿ ಹೇಳ್ಬಾರ್ದಿ ಬಾಬಾ? ನೋಡಮ್ಮ ರಾಧ, ಇವಳು ಮಾಡಬಾರದ ಕೆಲಸವನ್ನ ಮಾಡಿ ಈ ಮನೆಗೆ ಬಂದಿದ್ದಾಳೆ. ಇವಳು ಇದೇ ಊರಿನ ಧರ್ಮರಾಜನ ಮಗ ವಿಜಯನೊಂದಿಗೆ ಕದ್ದು ಮುಚ್ಚಿ ಪ್ರೇಮದಾಟ ಆಡಲು ಪ್ರಾರಂಭಿಸಿದ್ದಾಳೆ. ಹೇಳಿದ್ರೆ ಧೈರ್ಯವಾಗಿ ಹೇಳ್ತಾಳೆ ಹೌದು ಅಂತ. ಈ ವಿಷಯ ಸತ್ಯವೇ? ಜ್ಯೋತಿ, ನಿಜ ಹೇಳು. ಅಣ್ಣ ಹೇಳುವುದ ಸತ್ಯವೋ ಅಥವಾ? ಅಣ್ಣ, ನಿಜ ಅಣ್ಣ, ನಾನು ಆ ವಿಜಯನನ್ನು ಪ್ರೀತಿಸಿದ್ದೇನೋ ನಿಜ. ಆದ್ರೆ ಈ ಮನೆಯ ಮಾನ ಮರ್ಯಾದೆ ತೆಗೆಯುವಂತ ಕೆಟ್ಟ ಕೆಲಸ ನಾನೇನು ಮಾಡಿಲ್ಲಣ್ಣ. ನಾನು ನಿಮ್ ಬೆನ್ನಿಗೆ ಬಿದ್ದ ತಂಗಿ ಅಣ್ಣ. ನನ್ನ ಮಾತನ್ನು ನಂಬಿ ಅಣ್ಣ ನೀವು. ನೋಡಮ್ಮ ಜ್ಯೋತಿ, ಹೆಣ್ಣು ಯಾವಾಗಲೂ ತಾಳ್ಮೆಯ ತವರಾಗಬೇಕು. ಮನಸ್ಸು ತನ್ನ ಹತೋಟದಲ್ಲಿಟ್ಟುಕೊಳ್ಳಬೇಕು. ಕಂಡಲ್ಲಿ ಮನಸ್ಸು ಹರೇ ಬಿಟ್ರೆ ಮುಂದೆ ನಮಗೆ ಕೆಡಕಾಗುವುದರಲ್ಲಿ ಸಾಧ್ಯವೇ ಇಲ್ಲ. ನೋಡಮ್ಮ, ಇದೊಂದು ಸಾರಿ ಆಗಿದೆ, ಇನ್ನೊಂದು ಸಾರಿ ಈ ರೀತಿ ಮಾತನಾಡ್ಬೇಡಮ್ಮ, ಈ ರೀತಿ ಮಾಡ್ಬೇಡ. ಈಗ ಸದ್ಯ ಏನು ಮಾಡುವುದಂತ? ಈ ವಿಷಯ 3 ಜನಕ್ಕೆಲ್ಲ ಗೊತ್ತಾದ್ರೆ ನಮ್ಮ ಮನೆಯ ಮರ್ಯಾದೆ ಗತಿಯೇ. ಅದಕ್ಕೂ ಮುಂಚೆ ಇದಕ್ಕೆ ನಾವು ತಕ್ಕ ಪ್ರಯತ್ನ ಮಾಡಲೇಬೇಕು. ಮತ್ತೇನು ಮಾಡೋದಿದೆ? ಆ ವಿಜಯನನ್ನು ವಿಚಾರಿಸಿ ಜ್ಯೋತಿ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ವಿಚಾರ ಮಾಡಿ ಅಷ್ಟೇ. ನೋಡಮ್ಮ ರಾಧ, ಅದು ಅಷ್ಟೊಂದು ಸುಲಭವಾಗಿ ನಡೆಯಲ್ಲ. ಯಾಕೆಂದರೆ ನನಗೂ ಆ ಧರ್ಮರಾಜನಿಗೂ ಆಸ್ತಿಯ ಬಗ್ಗೆ ಹತ್ತಿದ ವೈಷಮ್ಯ ಎಂದಿಗೂ ಮುಗಿದಿಲ್ಲ. ಅಂಥದ್ರಲ್ಲಿ ನಾವು ಅವರ ಮನೆಯ ವಸ್ತು ತುಳಿಯಬೇಕೆ? ಪ್ರಸಂಗದ ಪರಿಸ್ಥಿತಿಯಲ್ಲಿ ನಾವು ಅವರ ಮನೆ ಗೃಹ ಪ್ರವೇಶ ಮಾಡಲೇಬೇಕು ಮಾವ. ನಾವು ಅಗತ್ಯದಿಂದ ಅವರ ಮನೆಗೆ ಹೋಗಲೇಬೇಕು, ಇಲ್ಲಾಂದ್ರೆ ಏನ್ ಮಾಡಕ್ಕಾಗೋದಿಲ್ಲ. ಹೌದಣ್ಣ, ಜ್ಯೋತಿ ಮದುವೆ ವಿಷಯದ ಬಗ್ಗೆ ವಿಚಾರಿಸಲು ನಾವೇ ಆ ಧರ್ಮರಾಜನ ಮನೆಗೆ ಹೋಗಬೇಕು. ಇದಕ್ಕೇನಾದರೂ ನಮಗೆ ಮರ್ಯಾದೆ ಕೊಟ್ಟು ಮಾತು ಕೊಟ್ಟ ಧರ್ಮರಾಜ ಬದುಕುತ್ತಾನೆ. ಅಕಸ್ಮಾತ್ ಇದಕ್ಕೇನಾದರೂ ತಪ್ಪಿ ನಡೆದರೆ ಪ್ರಾಣ ಕಳೆದುಕೊಳ್ಳುತ್ತಾನೆ. ಅಣ್ಣ, ಹಿಂದೆ ಹೋಗಿ ಆ ಧರ್ಮರಾಜನ ಮನೆಗೆ ಹೋಗಿ ಸಮಾಚಾರ ತೆಗೆದುಕೊಂಡು ಬರ. ರಮೇಶ, ಅಂತೂ ಆ ವಿಧಿಯ ದುರ್ದೈವ ವಶಾತ್ ನಾವು ಆ ಧರ್ಮರಾಜನ ಮನೆಗೆ ಕಾಲಿಕ್ಕಬೇಕಾಯ್ತು. ಮಾಡುವ ಹೊಲಸು ಕೆಲಸ ಮಾಡಿ ಮಳ್ಳಿ ಹಾಗೆ ಹೇಗೆ ನಿಂತಿದ್ದಾಳೆ ನೋಡು ಈ ಮಹಾಮಾರಿ. ಅಣ್ಣ, ಮೊದಲೇ ಅವಳು ನಂದುಕೊಂಡು ಬಿಟ್ಟಿದ್ದಾಳೆ. ತಿಳಿಯದ ಮಾಡಿದ ತಪ್ಪಿಗೆ ಆ ನಿಸರ್ಗವೇ ಶಿಕ್ಷೆ ಕೊಡುತ್ತದೆ. ಆ ರಾಧಾ, ಜ್ಯೋತಿಯನ್ನು ಕರೆದುಕೊಂಡು ನೀನು ಊಟ ಮಾಡು. ನಾನು ಅಣ್ಣ ಇಬ್ಬರು ಕೂಡಿ ಆ ಧರ್ಮರಾಜನ ಮನೆಗೆ ಹೋಗಿ ಸಮಾಚಾರ ತೆಗೆದುಕೊಂಡು ಬರ್ತೀವಿ. ನಾವು ಹೆಣ್ಣಿನ ಕಡೆಯವರು, ಸ್ವಲ್ಪ ತೆಗ್ಗಿ ಬಗ್ಗಿ ನಡಿಲೇಬೇಕು. ನೀವು ಯಾವುದಕ್ಕೂ ದುಡುಕಿ ಕೆಡುಕು ಮಾಡಿಕೊಳ್ಳಬರಬೇಡಿ. ಅಷ್ಟೇ ಅಲ್ಲ, ಹೋದ ಕೆಲಸ ಹಣ್ಣಾಗಿಕೊಂಡು ಬರಬೇಕು ವಿನಃ ಹೊಣ್ಣಾಗಿ ಬರಬೇಡಿ. ಒಟ್ಟಿನಲ್ಲಿ ಹೋದ ಕೆಲಸ ಸರಳವಾಗಿ ಮಾಡಿಕೊಂಡು ಬನ್ನಿ. ಆಯ್ತಮ್ಮ ರಾಧ,
ಹಣ್ಣು ಕಾಯು ಹೋಗುವುದಂತೂ ಹೋಗ್ತೀವಿ, ಅಲ್ಲಿ ಹೋದ ನಂತರ ಪರಿಸ್ಥಿತಿ ಹೇಗಾಗುತ್ತೋ ಹಾಗೆ ಮಾಡಿಕೊಂಡು ಬರ್ತೀವಿ. ಬಾ ರಮೇಶ, ಹೋಗಿ ಬರೋಣ. ಬಾ ಮೈಲಿ. ನೋಡಮ್ಮ, ಒಟ್ಟಿನಲ್ಲಿ ಯಾವುದಕ್ಕೂ ಚಿಂತೆ ಮಾಡಬೇಡ. ನೀನು ಇಷ್ಟಪಟ್ಟ ಹುಡುಗನ ಜೊತೆನೆ ನೀನ್ ಮದುವೆ ಮಾಡ್ತೀವಿ. ನೀನು ಯಾವಾಗ್ಲೂ ಧೈರ್ಯದಿಂದಿರು. ಬಾರಮ್ಮ, ತುಂಬಾ ಹೊಟ್ಟೆ ಹಸ್ತಿರ್ಬೇಕು, ಊಟ ಮಾಡಿರಂತೆ.